ಪ್ರಯತ್ನ ಎನ್ನುವುದನ್ನ ನಿಷ್ಠೆಯಿಂದ ಮಾಡಿದರೆ ಸೋಲುವ ಭಯದಲ್ಲೂ ಕೂಡ ಗೆಲ್ಲುವ ಭರವಸೆ ಇದ್ದೇ ಇರುತ್ತದೆ. ಅಧಿಕಾರಕ್ಕಾಗಿ ನಾವು ಅನವಶ್ಯಕವಾಗಿ ಹೋರಾಡಬೇಕು. ಆದರೆ ಯಾವುದರ ಮೇಲೆ ನಮಗೆ ಅಧಿಕಾರ ಇರುವುದಿಲ್ಲವೋ ಅದರ ಮೇಲೆ ಮೋಹ ಇರಬಾರದು. ಮುಖದ ಮೇಲೆ ನಗು, ಹೃದಯದಲ್ಲಿ ಪ್ರೀತಿ, ಬಾಯಲ್ಲಿ ಸತ್ಯದ ವಚನ ಮತ್ತೆ ಕೈಯಲ್ಲಿ ದಾನ, ಆಗ ಶ್ರೇಷ್ಠ ಜೀವನ ನಿಮ್ಮದಾಗುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇಲ್ಲವೋ ಅದು ನೀನು ಎಷ್ಟೇ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಅದು ನಿನಗೆ ಸಿಗದು. ನಿಮ್ಮಲ್ಲಿರುವುದನ್ನ ಕೊಟ್ಟು ನೋಡಿ. ನಿಮ್ಮಂತ ಶ್ರೇಷ್ಠ ವ್ಯಕ್ತಿ ಯಾರೂ ಕೂಡ ಇರುವುದಿಲ್ಲ. ಕೊಟ್ಟಿರುವುದನ್ನ ಕೇಳಿ ನೋಡಿ. ನಿಮ್ಮಂತ ದುಷ್ಟ ವ್ಯಕ್ತಿ ಯಾರೂ ಇರುವುದಿಲ್ಲ. ಇದು ಇವತ್ತಿನ ವಾಸ್ತವಿಕತೆ. ಒಳ್ಳೆಯ ಕೆಲಸವು ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುವುದು. ನೀವು ಒಳ್ಳೆಯ ಕಾರ್ಯವನ್ನ ಮಾಡುತ್ತಾ ಸಾಗಿ. ಎಲ್ಲರೂ ಕೂಡ ಹೇಳುತ್ತಾರೆ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲವನ್ನ ಹೊತ್ತಿಕೊಂಡು ಹೋಗುತ್ತಾನೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ? ಯಾರಿಗಾಗಿಯೂ ಯಾಕೆ ಹೆದರುವಿರಿ? ಯಾರು ನಿಮ್ಮನ್ನ ಕೊಲ್ಲಲು ಸಾಧ್ಯವಿಲ್ಲ. ಅಂತಿಮವಾಗಿ ಆತ್ಮ ಹುಟ್ಟುತ್ತೆ, ಸಾಯುತ್ತೆ, ಅಷ್ಟೇ ಅಲ್ಲವೇ? ನಿರಾಸೆಯ ಬದುಕು ಎಂದು ಕೂರಬಾರದು. ಎಲ್ಲ ಕಷ್ಟಗಳು ನಮಗೆ ಎಂದು ಭಾವಿಸಬಾರದು. ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಬೀಗಬಾರದು. ಯಾಕೆಂದರೆ ನಮಗಿಂತ ಉತ್ತಮರು ಇದ್ದಾರೆ, ನಮಗಿಂತ ಕಷ್ಟದಲ್ಲಿ ಇದ್ದವರು ಇದ್ದಾರೆ. ಎಲ್ಲ ಸಮಯದಲ್ಲೂ ಕೂಡ ಮನುಷ್ಯರಾಗಿದ್ದರೆ ಸಾಕು. ನಿಮ್ಮನ್ನ ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳಾಗಿದ್ದರೂ ಅವರಿಂದ ದೂರವಿರಿ. ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಗಳಾಗಿದ್ದರೂ ಕೂಡ ಪರವಾಗಿಲ್ಲ, ಅವರನ್ನ ಗೌರವಿಸುವುದನ್ನ ಕಲಿಯಿರಿ. ನಂಬಿ ಮೋಸ ಹೋದೆವು ಎಂದು ಪ್ರಾಮಾಣಿಕರು ಚಿಂತಿಸಬೇಕಾಗಿಲ್ಲ. ಇತಿಹಾಸದಲ್ಲಿ ಉಳಿದವರು ಪ್ರಾಮಾಣಿಕರೇ ಹೊರತು ಮೋಸಗಾರರಲ್ಲ. ಎಲ್ಲರೂ ನಮ್ಮವರು ಎನ್ನುವುದು ಭ್ರಮೆ. ನಾನು ನನ್ನದು ಎನ್ನುವುದು ಸ್ವಾರ್ಥ. ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು. ನಿಮಗಾಗಿ ನೀನು ಎನ್ನುವುದೇ ಸತ್ಯ. ಆದ್ದರಿಂದ ಏನನ್ನ ಯಾರಿಂದಲೂ ಕೂಡ ಬಯಸದೇ ಇರುವುದು ಸೌಖ್ಯ. ದುಃಖ ಶಿಕ್ಷೆ ಅಲ್ಲ. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೆಯೋ ಹಾಗೆ ಭಗವಂತನು ಕೂಡ ನಮ್ಮ ಉದ್ಧಾರಕ್ಕಾಗಿ ದುಃಖವನ್ನ ಕೊಡುತ್ತಾನೆ. ಇದು ಶಿಕ್ಷೆ ಅಲ್ಲವೇ ಅಲ್ಲ, ಇದು ಒಂದು ರೀತಿಯ ಶಿಕ್ಷಣ ಇದ್ದಂತೆ. ದುಡಿದು ತಿನ್ನುವ ಸಮಯದಲ್ಲಿ ಕುಳಿತು ತಿಂದರೆ, ಕುಳಿತು ತಿನ್ನುವ ಸಮಯದಲ್ಲಿ ಬೇಡಿ ತಿನ್ನಬೇಕಾಗುತ್ತದೆ. ನಡೆಯುತ್ತಿರುವಂತಹ ದಾರಿಯಲ್ಲಿ ಚುಚ್ಚುವ ಮುಳ್ಳುಗಳಿದ್ದರೆ ಪಾದರಕ್ಷೆಗಳನ್ನ ಮೆಟ್ಟಿ ನಡೆ. ಬದುಕಬೇಕು ಎನ್ನುವಂತಹ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆಗಳನ್ನ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ನಮ್ಮ ಬಹಳ ದೊಡ್ಡ ವೈರಿ ಅಂದರೆ ಅದು ಅಹಂಕಾರ. ಅದು ನಮ್ಮ ಸ್ನೇಹಿತರಂತೆ ತೋರಿಸಿಕೊಳ್ಳುತ್ತದೆ, ಆದರೆ ನಮ್ಮ ವಿರುದ್ಧವೇ ಅದು ಕೆಲಸವನ್ನ ಮಾಡುತ್ತದೆ. ನಮ್ಮೊಳಗಿನ ಅಹಂಕಾರವೆಲ್ಲ ಕಂಡಾಗಲೆಲ್ಲ ಅದನ್ನ ಹತ್ತಿಕ್ಕುವ ದಮನ ಮಾಡುವ ಕೆಲಸವನ್ನ ಮಾಡುತ್ತಲೇ ಇರಬೇಕು. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟಿರುತ್ತದೆಯೋ ಅದರ ಜೊತೆಯಲ್ಲಿಯೇ ಅದರ ಪರಿಹಾರವೂ ಕೂಡ ಹುಟ್ಟಿರುತ್ತದೆ. ಇದು ನೆನಪಿನಲ್ಲಿ ಇರಲಿ. ಜಗತ್ತಿನ ಅತಿದೊಡ್ಡ ಗುರು ಎಂದರೆ ಅದು ಸಮಯ. ಯಾಕೆಂದರೆ ಅದು ಎಲ್ಲವನ್ನ ಕಲಿಸುತ್ತದೆ. ನಮಗೆ ಕಷ್ಟ ಅಂತ ಬಂದಾಗ ಯಾರು ನಿಮಗೆ ಸಹಾಯ ಮಾಡಲಿಲ್ಲ ಎಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ, ನಾವು ಸುಖದಲ್ಲಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೇವಾ ಎಂದು. ಹಾಗೆ ನಾವು 4 ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದರೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನ ಕಾಪಾಡಿಯೇ ಕಾಪಾಡುತ್ತಾನೆ ಎನ್ನುವಂತ ನಂಬಿಕೆ ಇರಲಿ. ನಾನು ನನ್ನದು ಎಂದು ಮೆರೆಯಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎನ್ನುವುದೇ ಇಲ್ಲ. ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ಕಠಿಣವಾಗಿರುವ ಕಬ್ಬಿಣವನ್ನ ಬೆಂಕಿ ಕರಗಿಸುತ್ತದೆ. ಭಗವಂತನ ನೆನಪು ಬೆಂಕಿಗಿಂತ ಕ್ಷೀಣ್ಯವಾದದ್ದು. ಅದು ಜನ್ಮ ಜನ್ಮಾಂತರದ ಪಾಪಗಳನ್ನು ಕೂಡ ಕರಗಿಸಿ ಬಿಡುತ್ತದೆ. ದೇವರು ನಿನಗೆ ಕಷ್ಟಗಳನ್ನ ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ.
ಎಷ್ಟು ಜನ ನಿನ್ನೊಳಗಿದ್ದಾರೆ, ನಿನ್ನ ಜೊತೆ ನಿಯತ್ತಾಗಿದ್ದಾರೆ, ನಿನ್ನವರು ಎನಿಸಿಕೊಂಡವರು ಯಾರು ಎನ್ನುವುದು ನಿನಗೆ ಅರಿವನ್ನು ಮಾಡಿಸುವ ಉದ್ದೇಶದಿಂದಾಗಿ. ನಿಮಗೆ ಏನೇ ನೋವುಂಟು ಮಾಡುತ್ತಾರೆಯೋ ಅದರ ಮೇಲೆ ಮುಂದುವರಿಯಿರಿ. ಆದರೆ ಅದು ನಿಮಗೆ ಕಲಿಸಿದ್ದನ್ನು ಎಂದಿಗೂ ಕೂಡ ಮರೆಯಬೇಡಿ. ನೀವು ಕಷ್ಟಪಡುತ್ತಿರುವ ಕಾರಣ ನೀವು ಬೆಳೆಯುತ್ತಿದ್ದೀರಿ ಎಂದರ್ಥವಲ್ಲ. ಪ್ರತಿ ದೊಡ್ಡ ಯಶಸ್ಸಿಗೆ ಅಲ್ಲಿಗೆ ಹೋಗಲು ಕೆಲವು ರೀತಿಯ ಯೋಗ್ಯ ಹೋರಾಟದ ಅಗತ್ಯವಿದೆ. ಒಳ್ಳೆಯ ಕೆಲಸಗಳು ಸಮಯ ತೆಗೆದುಕೊಳ್ಳುತ್ತದೆ. ತಾಳ್ಮೆಯಿಂದ ಇರಿ ಮತ್ತು ಧನಾತ್ಮಕವಾಗಿರಿ. ಎಲ್ಲವೂ ಕೂಡ ಕಠಿಣವಾಗುವುದು, ಬಹುಶಃ ತಕ್ಷಣವೇ ಅಲ್ಲ, ಆದರೆ ಅಂತಿಮವಾಗಿ. ಕೆಲವೊಬ್ಬರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವು ಪ್ರಯತ್ನ ಪಡದೆಯೇ ಫಲ, ಇನ್ನು ಕೆಲವರಿಗೆ ಎಷ್ಟೇ ರೀತಿಯ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಫಲ ಇರುವುದಿಲ್ಲ. ಫಲ ಪ್ರಯತ್ನ ಪಡುವುದು ಮಾತ್ರವಲ್ಲ, ನಮ್ಮ ಕರ್ತವ್ಯವೂ ಕೂಡ ಆಗಿರುತ್ತದೆ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವನನ್ನು ಕ್ಷಮಿಸಿ. ಯಾಕೆಂದರೆ ಮುತ್ತು ಕಸದಲ್ಲಿ ಬಿದ್ದರೂ ಕೂಡ ಅದು ತನ್ನ ಮೌಲ್ಯವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಿಲ್ಲ. ವ್ಯಕ್ತಿಯನ್ನ ಕಳೆದುಕೊಂಡರೆ 4 ದಿನ ನೋವಾಗುತ್ತದೆ, ಆದರೆ ವ್ಯಕ್ತಿತ್ವವನ್ನೇ ಕಳೆದುಕೊಂಡರೆ ಜೀವನ ಪೂರ್ತಿ ನೋವಾಗುತ್ತದೆ. ಇಲ್ಲ ಎಂದು ಕೊರಗುವುದು ಬೇಡ, ಇದೆ ಎಂದು ಮೆರೆದಾಡುವುದು ಬೇಡ, ಶ್ರೀಹರಿಯನ್ನ ಮರೆಯುವುದು ಬೇಡ, ಮರೆತು ಮರುಗುವುದು ಬೇಡ. ಯಾರು ನಿನ್ನವರು, ಯಾವುದು ನಿನ್ನದು ಎಂದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಹಾಗಾಗಿ ಆ ಒಂದು ಸಮಯ ಬರುವವರೆಗೂ ಕಾಯಿರಿ. ತಾಳ್ಮೆ ಮನುಷ್ಯನಿಗೆ ಬಹಳ ಮುಖ್ಯ. ಯಾವ ಕೆಲಸವನ್ನು ಮಾಡುವ ಮೊದಲು 10 ಬಾರಿ ಯೋಚಿಸಿ ಹಾಗೂ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾವಾಗ ನೀವು ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರೋ ಆ ಕೆಲಸ ಬಹಳಷ್ಟು ಯಶಸ್ವಿಯಾಗುತ್ತದೆ. ಇದು ಕಟ್ಟಿಟ್ಟ ಬುದ್ಧಿಯಂತೆ. ಭಗವಂತ ಹೇಳುತ್ತಾನೆ, ಮನುಷ್ಯ ನೀನು ಹೇಗೆ ಇಷ್ಟಪಡುತ್ತೀಯೋ ಹಾಗೆ ಮಾಡುತ್ತೀಯಾ, ಆದರೆ ಅದು ನಾನು ಹೇಗೆ ಇಷ್ಟಪಡುವೆನೋ ಹಾಗೆ ಆಗುತ್ತದೆ. ಅದಕ್ಕೆ ನೀನು ನನ್ನಿಷ್ಟದಂತೆ ಮಾಡು, ಆಗ ಅದು ನಿನ್ನಿಷ್ಟದಂತೆ ಆಗುತ್ತದೆ. ಅಸಹಾಯಕರೆಂದು ತಿಳಿದು ಯಾರ ಹೃದಯಕ್ಕೂ ಕೂಡ ಅತಿಯಾಗಿರುವಂತಹ ನೋವನ್ನು ನೀಡಬೇಡ. ಪ್ರತಿಯೊಬ್ಬರಲ್ಲೂ ಕೂಡ ಪರಮಾತ್ಮನು ವಾಸವಾಗಿರುವುದು ಸತ್ಯ, ಆದರೆ ಅಸಹಾಯಕರಲ್ಲಿ ಪರಮಾತ್ಮ ವಿಶೇಷವಾಗಿರುತ್ತಾನೆ. ಒಂದು ವೇಳೆ ಅವರಿಗೆ ದುಃಖವಾಗಿ ಮೇಲೆ ಎದ್ದರೆ ನಿಮ್ಮ ಸರ್ವನಾಶ ಖಚಿತ. ಕೆಲವು ಸಾರಿ ನೀವು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದೇ ಇದ್ದರೂ ಕೂಡ ನೀವು ಕೆಟ್ಟವರಾಗಿರುತ್ತೀರಿ. ಯಾಕೆಂದರೆ ಜನರು ಬಯಸಿದಂತೆ ನೀವು ಇಲ್ಲ ಎನ್ನುವ ಕಾರಣಕ್ಕೆ. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾಗಿರುವಂತಹ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು. ಹೇಗೆ ನೀರು ಹರಿಯುವಾಗ ಎದುರಿಗೆ ಬರುವಂತಹ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನು ಹೊತ್ತುಕೊಂಡು ಹರಿದು ತನ್ನ ಗುರಿಯನ್ನು ತಲುಪುತ್ತದೆಯೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಏರಬೇಕು. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಏರಿದವನು ಇಳಿಯಲೇಬೇಕು, ಮೆರೆದವನು ಅಳೆಯಲೇಬೇಕು, ಉರಿದವನು ಆರಲೇಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಸಂಕಷ್ಟಕ್ಕೆ ಗುರಿಯಾಗಲೇಬೇಕು. ಅವರು ಹೀಗೆಂದರು, ಇವರು ಹೀಗೆಂದರು ಎಂದು ತಲೆಕೆಡಿಸಿಕೊಂಡು ಕೂತರೆ ಜೀವನ ಮುಂದೆ ಸಾಗದು. ಜಗತ್ತು ಹೇಗಿದ್ದರೂ ಅನ್ನುತ್ತದೆ. ನಾವು ಮುಗುಳ್ನಕ್ಕೂ ಮುಂದೆ ಸಾಗಬೇಕು ಅಷ್ಟೇ. ನಾವು ಕಷ್ಟಪಡುತ್ತಿದ್ದೇವೆ ಅಂತ ಯಾರು ನೋಡುತ್ತಾರೆಯೋ ಅಥವಾ ಬಿಡುತ್ತಾರೆಯೋ, ಆದರೆ ಮೇಲೊಬ್ಬ ಖಂಡಿತವಾಗಿಯೂ ಕೂಡ ನೋಡುತ್ತಿರುತ್ತಾನೆ. ಅದಕ್ಕೆ ಪ್ರತಿಫಲ ಸಮಯ ಸಂದರ್ಭವನ್ನು ನೋಡಿ ನೀಡುತ್ತಾನೆ. ಆ ಒಂದು ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸು, ಅದು ಸಾಧ್ಯವಾದರೂ ಆಗಬಹುದು. ಯಾವುದು ನಿಮ್ಮ ಭಾಗ್ಯದಲ್ಲಿ ಇದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿಮ್ಮದಲ್ಲವೋ ಅದು ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಸಿಗಲಾರದು. ಚಿಂತೆ ಬಿಡಿ. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಕಲಿಯಿರಿ. ಇತರರ ತಪ್ಪನ್ನು ಹುಡುಕಲು ಹೋಗಬೇಡಿ. ಪರದೋಷಣೆ, ಪರ ಹಿಂಸೆಗಳಲ್ಲಿ ತೊಡಗಬೇಡಿ. ಯಾರ ವಿಷಯಗಳಲ್ಲೂ ಕೂಡ ಅಪಪ್ರಚಾರ ಮಾಡಬೇಡಿ. ಯಾರನ್ನು ಕುರಿತು ಹೊಟ್ಟೆ ಕಿಚ್ಚು ಪಡಬೇಡಿ. ಸದಾ ಪ್ರಸನ್ನ ಚಿತ್ತದಿಂದಿರಲು ಮಧುರವಾಗಿ ಮಾತನಾಡಲು ಪ್ರಯತ್ನಿಸಿ. ನಿಮ್ಮ ಸಂಭಾಷಣೆಯಲ್ಲಿ ದೈವ, ಶ್ರದ್ಧೆ, ವಿನಯ ತುಂಬಿರಲಿ.
ಅಲ್ಲದೆ ಇರುವಂತಹ ವಿಷಯಗಳನ್ನು ಕೇಳುವರಷ್ಟೇ ಅಲ್ಲ, ಅಲ್ಲದೆ ವಿಷಯಗಳನ್ನು ಹೇಳುವರು ಕೂಡ ನಾಶವಾಗುತ್ತಾರೆ. ಶಕುನಿಯ ಮಾತು ಕೇಳಿ ಕೇವಲ ದುರ್ಯೋಧನನಷ್ಟೇ ನಾಶವಾಗಲಿಲ್ಲ, ಇಡೀ ಕೌರವ ಕುಲದ ಜೊತೆಗೆ ಶಕುನಿಯು ಕೂಡ ನಾಶವಾದ. ಯಾವತ್ತೂ ಶಕುನಿಯ ಕೆಲಸ ಯಾರ ಜೀವನದಲ್ಲೂ ಕೂಡ ಮಾಡಬೇಡಿ. ತಪ್ಪು ಹೆಜ್ಜೆ ಇಡುವುದು ಸಹಜ, ಅದರಿಂದ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮರ ಲಕ್ಷಣ. ಎಲ್ಲರ ಜೊತೆಯಲ್ಲಿ ಇರು, ಎಲ್ಲರಂತೆ ನಗುತ್ತಿರು, ಅಷ್ಟೇ ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಯಾವತ್ತಿಗೂ ಕೂಡ ಮರೆಯಬೇಡ. ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯಪಡುತ್ತಿರುತ್ತಾರೆಯೋ, ನಿನ್ನ ಮಾತಿಗೆ ಯಾರು ಗೌರವ ಕೊಡುತ್ತಿರುತ್ತಾರೆಯೋ ಅಂಥವರನ್ನು ಪ್ರೀತಿಸು. ಅದಾಗಲೇ ಆ ಪ್ರೀತಿಗೊಂದು ಬೆಲೆ, ಆ ಮಾತಿಗೊಂದು ಅರ್ಥವಾಗುತ್ತದೆ. ಬದುಕಿನ ಬಗ್ಗೆ ಗೊತ್ತಿದ್ದವನು ಯಾವುದೇ ಸೌಲಭ್ಯಗಳಿಲ್ಲದಿದ್ದರೂ ಕೂಡ ಸಂತೋಷವಾಗಿರುತ್ತಾನೆ. ಬದುಕಲು ಗೊತ್ತಿಲ್ಲದವನು ಎಷ್ಟೇ ಸೌಕರ್ಯಗಳಿದ್ದರೂ ಕೂಡ ದುಃಖಿಯಾಗಿ ಬದುಕುತ್ತಾನೆ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು, ಗೆದ್ದರೆ ಮುಂದಕ್ಕೆ ನಡೆಯುತ್ತದೆ, ಸೋತರೆ ಮುಂದೆ ಹೇಗೆ ನಡೆಯಬೇಕು ಎನ್ನುವುದನ್ನು ಕಲಿತುಕೊಂಡಂತಾಗುತ್ತದೆ. ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ. ಯಾವ ಮರ ಸಿಹಿಯಾಗಿರುವಂತಹ ಹಣ್ಣನ್ನು ಕೊಡುತ್ತದೆಯೋ ಅದೇ ಮರಕ್ಕೆ ಜನ ಪದೇ ಪದೇ ಕಲ್ಲುಗಳನ್ನು ಎಸೆಯುತ್ತಾರೆ. ನಮ್ಮ ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಹಾಗೆಯೇ ತೀರುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನೀನು ಯಾವುದೇ ರೀತಿಯ ಸೇಡುಗಳನ್ನು ತೀರಿಸಿಕೊಳ್ಳಲು ಹೋಗಬೇಡ. ಕೇವಲ ಒಂದು ಹೆಜ್ಜೆ ಇಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ನಿನ್ನ ಕಣ್ಣಾರೆಯೇ ನೋಡುತ್ತೀಯಾ? ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಎಂದಾದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ಕೂಡ ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನದಲ್ಲಿ ನಾವು ನಮ್ಮ ಯಶಸ್ಸಿನ ಕಡೆ ಮುನ್ನಡೆಯಬೇಕು. ನಾವು ಮಾಡಿದಂತಹ ಕರ್ಮದ ಫಲದಿಂದಲೇ ದುಃಖ ನೋವುಗಳು ಸಿಗುತ್ತದೆ ಎಂದು ಏನಿಲ್ಲ. ಕೆಲವೊಮ್ಮೆ ನಾವು ಲೆಕ್ಕಕ್ಕಿಂತ ಜಾಸ್ತಿ ಒಳ್ಳೆಯವರಾಗಿದ್ದರೂ ಕೂಡ ಅತಿಯಾದಂತಹ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ತಾತ್ಪರ್ಯ ಎನ್ನುವುದು ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ. ಸಮಯ ಬದಲಾದಂತೆ ಬದಲಾದವರನ್ನು ಬಿಟ್ಟು ಬಿಡಬೇಕು. ಆದರೆ ಸಮಯ ಬದಲಾದರೂ ಕೂಡ ನಮ್ಮ ಮೇಲಿನ ವಿಶ್ವಾಸವನ್ನು ಬದಲಿಸದೇ ಇರುವವರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಬೇವು ಬಿತ್ತಿ ಮಾವನ್ನು ಬೆಳೆಯಲಾಗದು ಎಂದಾದರೆ ಕೆಡಕನ್ನು ಬಯಸಿ ಒಳ್ಳೆಯದನ್ನು ಪಡೆಯಲಾದೀತೆ. ಜಗತ್ತಿನ ಭಾಗ್ಯವಂತ ವ್ಯಕ್ತಿ ಯಾರೆಂದರೆ ಅವನ ಹತ್ತಿರ ಆಹಾರದ ಜೊತೆಗೆ ಹಸಿವು ಇರಬೇಕು, ಹಾಸಿಗೆ ಜೊತೆಗೆ ನಿದ್ರೆ ಇರಬೇಕು, ಹಣದ ಜೊತೆಗೆ ಧರ್ಮ ಇರಬೇಕು. ನನ್ನಿಂದ ಏನೂ ಆಗುವುದಿಲ್ಲ ಎಂದು ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಶತ್ರು. ನಿನ್ನಿಂದ ಎಲ್ಲವೂ ಸಾಧ್ಯ ಎಂದು ಎದ್ದು ನಿಂತರೆ ನಿನಗೆ ನೀನೇ ಮಿತ್ರ. ಜೀವನದಲ್ಲಿ ಒಂಟಿಯಾಗಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸಬೇಡಿ. ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕೆಂದರೆ ಯಾರು ಯಾವಾಗ ಯಾವ ಸಂದರ್ಭಗಳಲ್ಲಿ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುವರೋ ಎಂಬುದು ಅರ್ಥವಾಗುವುದಿಲ್ಲ. ಜೀವನದ 5 ಕಠೋರವಾಗಿರುವಂತಹ ಸತ್ಯಗಳು. ನೀವು ಎಲ್ಲರನ್ನ ಸಂತೋಷಪಡಿಸಲು ಸಾಧ್ಯವಿಲ್ಲ ಮತ್ತು ನೀವು ಪ್ರಯತ್ನಿಸಿದರೆ ನಿಮ್ಮನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮನ್ನು ಇಷ್ಟಪಡದವರು ಜನರಿದ್ದರೆ ಪರವಾಗಿಲ್ಲ, ಹೆಚ್ಚಿನವರು ತಮ್ಮನ್ನು ತಾವೇ ಇಷ್ಟಪಡುವುದಿಲ್ಲ. ನೀವು ಯಶಸ್ವಿಯಾಗಲು ಬಯಸಿದರೆ ತಪ್ಪುಗಳ 100% ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಮತ್ತು ಇತರರನ್ನು ದ್ವೇಷಿಸುವುದನ್ನು ನಿಲ್ಲಿಸಿ. ಜೀವನದ ಬಗ್ಗೆ ಅಹಿತಕರ ಸತ್ಯಗಳಿಗಾಗಿ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದು ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ವ್ಯರ್ಥ ಮಾಡಿದಂತೆ. ಇವತ್ತು ನಿಮ್ಮ ಯೋಚನೆಯಲ್ಲಿ ಏನಿರುವುದು ಅದೇ ಮುಂದಿನ ದಿನಗಳಲ್ಲಿ ನಿಮ್ಮ ಭಾಗ್ಯದಲ್ಲಿರುತ್ತದೆ. ಅದಕ್ಕೆ ಯೋಚನೆ ಒಳ್ಳೆಯದಾಗಿರಲಿ, ಆಗ ಭಾಗ್ಯವೂ ಕೂಡ ಒಳ್ಳೆಯದಾಗಿರುತ್ತದೆ. ನೀನು ಇನ್ನೊಬ್ಬರನ್ನು ಬಯಸಿ ಹೋದಾಗ ಮಾತ್ರ ನಿನಗೆ ಮೋಸವಾಗುತ್ತದೆ. ನಿನ್ನನ್ನು ಬಯಸಿ ಬಂದವರಿಂದ ನಿನಗೆ ಎಂದಿಗೂ ಕೂಡ ಮೋಸವಾಗಲು ಸಾಧ್ಯವೇ ಇಲ್ಲ. ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವನದ್ದಾಗಿದ್ದರೆ ನಾಳೆ ನಿಮ್ಮದಾಗಿರುತ್ತದೆ. ತಾಳ್ಮೆ ಇರಬೇಕು ಅಷ್ಟೇ.
ಸಂಪತ್ತು, ವಸ್ತ್ರ, ನೆಂಟು ಯಾವ ಸಮಯದಲ್ಲಾದರೂ ಕೂಡ, ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈ ಬಿಡಬಹುದು. ಆದರೆ ಭಗವಂತ ಮಾತ್ರ ನಿಮ್ಮ ಕೈ ಹಿಡಿಯುತ್ತಾನೆ, ನಿಮ್ಮ ಕೈ ಹಿಡಿದು ರಕ್ಷಿಸುತ್ತಾನೆ. ಚಿಂತಿಸಬೇಡಿ, ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಮುಂದೆ ಸಾಗಿ. ನಿಮ್ಮ ಪರಿಸ್ಥಿತಿ ಕೆಟ್ಟದ್ದಿರುವಾಗ ಸಮಯ ಮತ್ತು ದೇವರನ್ನು ನಂಬಿ. ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ. ಪರಮಾತ್ಮನಿಗೂ ಕೂಡ ಭಿಕ್ಷಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ. ಸ್ವಲ್ಪ ತಡವಾದರೂ ಕೂಡ ಸರಿಯಾದದ್ದೇ ನಡೆಯುತ್ತದೆ. ನಿಮಗೆ ಏನು ಬೇಕೋ ಅದೇ ನಡೆಯುತ್ತದೆ. ದಿನ ಕೆಟ್ಟದ್ದು ಇರಬಹುದು, ಆದರೆ ಜೀವನ ಕೆಟ್ಟದ್ದಲ್ಲ. ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲವೂ ಕೂಡ ನೆರವೇರುತ್ತದೆ. ಆಕಾಶದೆತ್ತರಕ್ಕೆ ಹಾರುವ ಹಕ್ಕಿ ಯಾವತ್ತಿಗೂ ಕೂಡ ಅಹಂಕಾರ ಪಡುವುದಿಲ್ಲ. ಯಾಕೆಂದರೆ ಅದಕ್ಕೆ ತಿಳಿದಿದೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಅದಕ್ಕೆ ಸ್ಥಳವೇ ಇಲ್ಲ ಅಂತ. ಮನುಷ್ಯನಿಗೆ ತನಗೆ ಸಿಕ್ಕಂತಹ ಯಶಸ್ಸು ಕೊಂಚ ತಲೆಗೆ ಏರಿದರೆ ಸಾಕು, ಅಹಂಕಾರದ ರೇಖೆಯನ್ನೇ ದಾಟಿಬಿಡುತ್ತಾನೆ. ಯಾಕೆಂದರೆ ಅವನು ಬೇಗ ಮರೆತು ಬಿಡುತ್ತಾನೆ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ ಎನ್ನುವುದನ್ನು. ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥವೇ ಮುಳುಗಿಸುತ್ತದೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯ. ನಿನ್ನ ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿಯಂತೆ. ಅದರೊಳಗೆ ನೀನು ಸ್ಪಷ್ಟವಾಗಿ ನೋಡಲು ಸಾಧ್ಯವೇ ಇಲ್ಲ. ಸ್ವಾರ್ಥವೆಂಬ ಪದವನ್ನು ನಿವಾರಿಸಿದಾಗ ಜೀವನ ಸುಂದರವಾಗಿ ಕಾಣಿಸುತ್ತದೆ. ನೊಣ ಮತ್ತು ಜೇನುನೊಣ ಒಂದೇ ಜಾತಿಯಾಗಿದ್ದರೂ ಕೂಡ ಜೇನುನೊಣ ಜೇನು ಹುಡುಕಿದರೆ ನೊಣ ಕೊಳಕನ್ನು ಹುಡುಕುತ್ತದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆಯಾಗಿರುತ್ತದೆ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸುತ್ತೇನೆ ಎನ್ನುವಂತಹ ಛಲ ಇದ್ದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಕಷ್ಟಗಳಿಗೆ ಹೆದರಬೇಡಿ. ಮನುಷ್ಯನನ್ನು ಸಂಪೂರ್ಣವಾಗಿ ಬದಲಿಸುವ ಸಾಮರ್ಥ್ಯ ಕಷ್ಟಗಳಿಗೆ ಇದೆ, ಮತ್ತು ದುಃಖಗಳಿಗೆ ಹೊರತು ಸಂತೋಷಕ್ಕೆ ಮತ್ತು ಸುಖಗಳಿಗಲ್ಲ. ನಂಬಿದ ಕೈಗಳೆಲ್ಲ ಬಿಟ್ಟಾಗಲೇ ತಿಳಿಯುತ್ತದೆ ಕಾಣದ ಕೈ ನಮ್ಮ ಕೈ ಹಿಡಿಯುವುದು ಅಂತ. ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕಾ? ಹಾಗಾದರೆ ಜನರು ಆಡುವಂತಹ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಜೀವನದ ಮುಂದೆ ಸಾಗುತ್ತಾ ಇರಬೇಕು ಹೊರತು ನಿಂತಹ ನೀರಾಗಬಾರದು. ನೀವು ಒಬ್ಬರೇ ದುಡಿಯುತ್ತಿದ್ದೀರಾ. ಆ ಒಂದು ದುಡಿಮೆಯಲ್ಲಿ ನಿಮ್ಮ ಮನೆ ಮಂದಿಯೆಲ್ಲ ಕುಳಿತು ತಿನ್ನುತ್ತಾರೆ ಎಂದು ಅಹಂಕಾರ ಪಡಬೇಡಿ. ದೇವರಿಗೆ ಧನ್ಯವಾದವನ್ನು ಹೇಳಿ. ಯಾಕೆಂದರೆ ಆ ಒಂದು ಒಳ್ಳೆಯ ಕೆಲಸಕ್ಕೆ ಆ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರುತ್ತಾನೆ ಎಂದು. ಮನುಷ್ಯನ ವ್ಯಕ್ತಿತ್ವ ಯಾವಾಗ ಎದ್ದು ಕಾಣಿಸುತ್ತದೆ ಎಂದರೆ ನಮ್ಮವರಿಂದ ನಿಂದನೆಗೆ ಒಳಗಾದಾಗ. ಕಹಿಯಾಗಿದೆ ಆದರೆ ಸತ್ಯವಾಗಿದೆ. ಧೈರ್ಯ ಕಳೆದುಕೊಳ್ಳಬೇಡಿ. ಇನ್ನು ಮುಂದೆ ಸಾಗುವುದಿದೆ. ನಿಮ್ಮ ಕೈಯಿಂದ ಆಗಲ್ಲ ಅಂದವರ ಮುಂದೆ ಮಾಡಿ ತೋರಿಸಬೇಕು. ಸಂಬಂಧಗಳಿಗೆ ಗೌರವವನ್ನು ಕೊಡಬೇಕಾ? ಹಾಗಾದರೆ ಆ ಒಂದು ಕೆಲಸವನ್ನು ಈಗಲೇ ಮಾಡಿ. ಯಾಕೆಂದರೆ ಆಮೇಲೆ ಒಣಗಿದ ಮರಕ್ಕೆ ನೀರು ಹಾಕಿ ಅದು ಚಿಗುರಲಿ ಎಂದು ಆಸೆ ಪಡುವುದು ವ್ಯರ್ಥ. ಕೆಲವು ಮಾತುಗಳು ಮುಳ್ಳಿಗಿಂತಲೂ ಕೂಡ ಜೋರಾಗಿ ಚುಚ್ಚುತ್ತವೆ. ಮುಳ್ಳಿನಿಂದ ಆದ ಗಾಯ ವಾಸಿಯಾಗಬಹುದು, ಆದರೆ ಹೃದಯಕ್ಕೆ ಆದಂತಹ ಗಾಯವು ಜೀವನ ಪೂರ್ತಿ ಗಾಯವಾಗಿಯೇ ಉಳಿಯುತ್ತದೆ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಕೂಡ ಆಟ ಆಡಬೇಡಿ. ಯಾಕೆಂದರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಅನ್ನುವುದನ್ನು ಮರೆಯಬೇಡಿ. ದೊಡ್ಡವರಾಗಲು ಪ್ರಯತ್ನಿಸಬೇಡಿ, ಒಳ್ಳೆಯವರಾಗಲು ಪ್ರಯತ್ನಿಸಿ. ಆಗ ನೀವೇ ದೊಡ್ಡವರಾಗುತ್ತೀರಾ. ನೀವು ಒಮ್ಮೆಯಾದರೂ ಒಂಟಿಯಾಗಿ ಇರುವುದನ್ನು ಕಲಿತುಕೊಳ್ಳಿ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಸರಿ, ಯಾವುದು ತಪ್ಪು, ಯಾರು ನಮ್ಮವರು, ಯಾರು ಬೇರೆಯವರು ಎನ್ನುವುದರ ಪರಿಚಯವಾಗಿಬಿಡುತ್ತದೆ ಆಗ ನಿಮಗೆ. ನಮ್ಮ ಸಾಧನೆ ಹೇಗಿರಬೇಕು ಅಂದರೆ ನಮ್ಮ ಯೋಗ್ಯತೆ ಬಗ್ಗೆ ಅವಮಾನ ಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ರೀತಿಯ ಸಂತೋಷ ಸಿಗದೇ ಇರಬಹುದು, ಆದರೆ ಇಂತಹ ಗುಣಗಳಿಗೆ ಸಾವಿರಾರು ಹೃದಯ ಗೆಲ್ಲುವ ಶಕ್ತಿ ಇರುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಸಿಗಲಾರದು. ಚಿಂತಿಸಬೇಡ. ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೋ. ಬೇರೆಯವರ ಮೇಲೆ ತೀರಿಸಿಕೊಂಡಂತಹ ಸೇಡಿನಿಂದ ಸಿಗುವ ಸಂತೋಷ ಕೇವಲ 2 ದಿನ ಮಾತ್ರ ಇರುತ್ತದೆ. ಆದರೆ ಅವರನ್ನು ಕ್ಷಮಿಸಿ ನೋಡು, ಆಗ ಸಂತೋಷ ಜೀವನ ಪರ್ಯಂತ ಇರುತ್ತದೆ.
ಕನಸು ಮುರಿದರೆ ಮತ್ತೊಂದು ಕನಸನ್ನು ಕಾಣಬಹುದು, ಆದರೆ ಮನಸ್ಸು ಮುರಿದರೆ ಮತ್ತೊಂದು ಮನಸ್ಸನ್ನು ತರುವುದಕ್ಕೆ ಸಾಧ್ಯವಿಲ್ಲ. ಯಾರನ್ನೂ ಕೂಡ ಕಳೆದುಕೊಳ್ಳಬೇಡಿ, ಹೃದಯಕ್ಕೆ ನೋವನ್ನು ಮಾಡಬೇಡಿ. ಸೋಲುಗಳ ಹೊಡೆತ, ಅವಮಾನಗಳ ಹೊಡೆತ, ಬಡತನದ ಹೊಡೆತ ಬಿದ್ದಾಗಲೇ ಮನುಷ್ಯನ ಬದುಕು ಬದಲಾಗುತ್ತದೆ. ವಿನಯವಿಲ್ಲದ ವಿದ್ಯೆ, ಗುಣವಿಲ್ಲದ ರೂಪ, ಸಮಯಕ್ಕೆ ಉಪಯೋಗಕ್ಕೆ ಬಾರದಂತಹ ಹಣ, ಹರಿತವಿಲ್ಲದಂತಹ ಆಯುಧ, ಹಸಿವಿಲ್ಲದ ಊಟ, ಆಗ ಪರೋಪಕಾರ ಇಲ್ಲದ ಜೀವನವೇ ವ್ಯರ್ಥ. ಯಾವುದು ಸುಲಭವಾಗಿ ಸಿಗುತ್ತದೆಯೋ ಅದುವೇ ಮೋಸ, ಯಾವುದು ಕಷ್ಟದಿಂದ ಸಿಗುತ್ತದೆಯೋ ಅದುವೇ ಮರ್ಯಾದೆ, ಯಾವುದು ಹೃದಯದಿಂದ ಸಿಗುತ್ತದೆಯೋ ಅದುವೇ ಪ್ರೀತಿ, ಯಾವುದು ಅದೃಷ್ಟದಿಂದ ಸಿಗುತ್ತದೆಯೋ ಅದುವೇ ಸ್ನೇಹ. ದುರಾಸೆಯನ್ನು ಬಿಟ್ಟು ಬಿಡಿ, ದ್ವೇಷವನ್ನು ಸಾಧಿಸಲೇಬೇಡಿ, ಇತರರ ಏಳಿಗೆಯನ್ನು ಕಂಡು ಅಸೂಹೆ ಅಂತೂ ಪಡಲೇಬೇಡಿ. ಇವುಗಳಿಂದ ನಿಮಗೆ ಯಾವತ್ತೂ ಕೂಡ ನೋವೇ ಹೊರತು ಸಂತೋಷ ಅಂತೂ ಯಾವತ್ತಿಗೂ ಕೂಡ ಸಿಗುವುದೇ ಇಲ್ಲ. ಸಾಧ್ಯವಾದರೆ ನಿಮ್ಮಿಂದ ಪ್ರೀತಿಯನ್ನು ಹಂಚಿ, ಅದರ 2ರಷ್ಟು ನಿಮಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಕ್ಕೇ ಸಿಗುತ್ತದೆ. ನೀವು ಯಾವುದೇ ರೀತಿಯ ಸೇಡನ್ನು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ನೋಡಿ. ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳುವಂತೆ ಸಮಯ ಬಂದೇ ಬರುತ್ತದೆ. ನೀವು ಅದೃಷ್ಟಶಾಲಿಗಳಾಗಿದ್ದರೆ ನಿಮ್ಮ ಕಣ್ಣೆದುರೇ ನಡೆಯುತ್ತದೆ, ಅದನ್ನು ನೀವು ನೋಡಬಹುದು. ಯಾರಿಗೆ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಎಂಬುದು ಬರೀ ಮಾತಿಗಷ್ಟೇ. ಎಣ್ಣೆ ಇದ್ದರಷ್ಟೇ ದೀಪ, ಹಾಗೆ ನಾವು ಚೆನ್ನಾಗಿದ್ದರಷ್ಟೇ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳು. ಸ್ವಲ್ಪ ಪೆಟ್ಟು ಬಿದ್ದರೂ ಮನಸ್ಸನ್ನು ಒಡೆಯುವಂತಹ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಯಾವಾಗಲೂ ಕೂಡ ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ. ಪ್ರತಿಯೊಂದು ಹೊಡೆತದಿಂದಲೂ ಕೂಡ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನವಾಗಿ ಸ್ವೀಕರಿಸುತ್ತಾನೆಯೋ ಅವನು ಇಡೀ ಜಗತ್ತಿನ ಮೇಲೆ ವಿಜಯವನ್ನು ಸಾಧಿಸುತ್ತಾನೆ. ನಮಗೆ ಯಾರೋ ಮೋಸ ಮಾಡಿದರೆಂದು ನೊಂದುಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋದೆವು ಎಂದು ಸಮಾಧಾನಗೊಳ್ಳುವುದು ತುಂಬ ಉತ್ತಮ. ನೀವು ಒಂಟಿ ಅಂತ ನಿಮಗೆ ಅನಿಸುತ್ತಿದೆಯೇ? ಸೂರ್ಯನೂ ಕೂಡ ಒಂಟಿ, ಆದರೂ ದಿನಾಲೂ ಕೂಡ ಅವನು ಪ್ರಪಂಚವನ್ನು ಬೆಳಗುತ್ತಾನೆ. ನಿಮ್ಮ ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಿಕೊಳ್ಳಲು ನಿಮ್ಮಿಂದ ಆಗದೆ ಹೋದರೂ ಕಾಲ ಅವರನ್ನು ತಪ್ಪದೆ ಶಿಕ್ಷಿಸುತ್ತದೆ. ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನು ಅನುಭವಿಸಬೇಕು. ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ, ಆಗಲಿರುವುದೂ ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನು ಮಾಡಿದ್ದರೂ ಕೂಡ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ದೇವರು ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ, ಆದರೆ ಅನ್ಯಾಯ ಎಂದಿಗೂ ಕೂಡ ಮಾಡುವುದಿಲ್ಲ. ತಡ ಮಾಡುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ, ಕಾದು ನೋಡಬೇಕು ಅಷ್ಟೇ. ಧೈರ್ಯ ಎನ್ನುವುದು ನಿಮ್ಮೊಳಗಿದೆ, ಅದೇ ನಿಮ್ಮ ವ್ಯಕ್ತಿತ್ವ ಆಸ್ತಿ. ಭವಿಷ್ಯವನ್ನು ನಾವೇ ರೂಪಿಸಿಕೊಂಡರೂ ಕೂಡ ಅದು ವಿಧಿ ಎಂದುಕೊಳ್ಳುವುದು ಮೂಢತನ. ಧರ್ಮದ ಇರುವಿಕೆಯಲ್ಲಿ ಮನುಷ್ಯ ಇಷ್ಟೊಂದು ದುಷ್ಟನಾಗಿರುವಾಗ ಧರ್ಮವೇ ಇಲ್ಲದಿದ್ದರೆ ಅವನು ಏನಾಗಬಹುದಿತ್ತು? ಇಂದು ಮಾಡಬಹುದಾದಂತಹ ಕೆಲಸಗಳನ್ನು ನಾಳೆ ಮಾಡುವುದಕ್ಕೆಂದು ಬಿಡಬೇಡಿ. ನಿರಾಸೆಯೂ ಕೂಡ ಕೆಲಸವನ್ನು ಹಾಳು ಮಾಡುತ್ತದೆ. ಅತಿ ಆಸೆ ಅನೇಕರನ್ನು ಹಾಳು ಮಾಡುತ್ತದೆ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿ, ಏಕೆಂದರೆ ಅವರು ನಿಮ್ಮ ತಪ್ಪುಗಳನ್ನು ನಿಮಗೆ ತಿಳಿಸುತ್ತಾರೆ. ನೀನು ಬೇರೆಯವರ ಯೋಗ್ಯತೆ ಅಳೆಯುತ್ತಿದ್ದರೆ ನಿನಗೆ ಪ್ರೀತಿಸಲು ಸಮಯವೇ ಇರುವುದಿಲ್ಲ. ಮನಸ್ಸಿನಲ್ಲಿರುವಂತಹ ಕೀಳರಿಮೆ ಮತ್ತು ಭಯವನ್ನು ಕಿತ್ತೊಗೆದರೆ ನೀನು ಅದ್ಭುತವಾಗಿರುವಂತಹ ಸಾಧನೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಎದುರಿಗೆ ಕಾಣದ ಮನುಷ್ಯನನ್ನೇ ಗೌರವಿಸದಿದ್ದರೆ ಕಾಣದ ದೇವರನ್ನು ಹೇಗೆ ಪ್ರಾರ್ಥಿಸಲು ಸಾಧ್ಯ? ನನ್ನ ಕಾರ್ಯದಲ್ಲಿ ಯಶಸ್ಸು ಇರಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುವುದಕ್ಕಿಂತ ನಾನು ಮಾಡುವ ಕಾರ್ಯಗಳಲ್ಲಿ ನನಗೆ ವಿಧೇಯತೆ ದಯಪಾಲಿಸು ಎಂದು ಬೇಡಿಕೊಳ್ಳುವುದು ಉತ್ತಮ. ಸುಳ್ಳು ಹೇಳುವುದರಿಂದ ಯಾರದ್ದಾದರೂ ಪ್ರಾಣ ಉಳಿಯುವಂತಿದ್ದರೆ ಅದು ಪಾಪ ಆಗಿರುವುದಿಲ್ಲ. ಯಾವುದೇ ಕೆಲಸಗಳನ್ನೇ ಆಗಲಿ ಉತ್ಸಾಹದಿಂದ ಮಾಡಬಲ್ಲೆನು ಎನ್ನುವಂತಹ ಗುರಿಯನ್ನು ಇಟ್ಟುಕೊಂಡರೆ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತದೆ. ನಮ್ಮಲ್ಲಿಲ್ಲದೆ ಇರುವಂತಹ ಗುಣ ಬೇರೆಯವರಲ್ಲಿದ್ದರೆ ಅದನ್ನು ನಮ್ಮಲ್ಲಿ ತರುವ ಪ್ರಯತ್ನ ಮಾಡಬಾರದು.
ಹಾಗೆ ಮಾಡಲು ಹೊರಟರೆ ನಾವು ಪರಮಾತ್ಮನ ಬಳಿ ಹೋಗುವ ಬದಲು ಆ ಮನುಷ್ಯನ ಬಳಿ ಸೇರುತ್ತೇವೆ. ಜನರಿಗೆ ನಾವು ಬದಲಾದದ್ದು ಮಾತ್ರ ಕಾಣಿಸುತ್ತದೆ, ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೆವು ಎನ್ನುವುದು ಮಾತ್ರ ತಿಳಿಯುವುದಿಲ್ಲ. ಜಗತ್ತಿನಲ್ಲಿ ತುಂಬ ಸುಲಭದ ಮತ್ತು ಕಷ್ಟದ ಸಂಗತಿ ಎಂದರೆ ಇನ್ನೊಬ್ಬರು ತಪ್ಪು ಮಾಡಿದರೆ ಗಮನಿಸುವುದು, ನಾವೇ ತಪ್ಪು ಮಾಡಿದರೆ ಒಪ್ಪಿಕೊಳ್ಳದೇ ಇರುವುದು. ಮನಸ್ಸಿಗೆ ನೋವು ಹೆಚ್ಚಾದಾಗ ಜೀವನವೇ ಸಾಕೆನಿಸುತ್ತದೆ, ಆದರೆ ಜವಾಬ್ದಾರಿ ನೆನೆಸಿಕೊಂಡಾಗ ಬದುಕಿ ಬಾಳಬೇಕು ಎನಿಸುತ್ತದೆ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವೂ ಕೂಡ ಆಶೀರ್ವಾದವಾಗುತ್ತದೆ. ಅವರೆಗೂ ಬೆಲೆ ತಿಳಿಯುವುದಿಲ್ಲ, ಕಳೆದುಕೊಂಡ ನಂತರವೇ ಬೆಲೆ ಎನ್ನುವುದು ತಿಳಿಯುತ್ತದೆ, ಆದರೆ ಅದು ಪ್ರಯೋಜನವಾಗುವುದಿಲ್ಲ. ಅವರಿಗೆ ನೋವಾದರೆ ಅದು ನೋವಂತೆ, ಬೇರೆಯವರಿಗಾದರೆ ಅದು ನೋವು ಅಲ್ಲ, ಅದು ನಾಟಕವಂತೆ. ನಾನು ನನ್ನದು ಅಂತ ಎಷ್ಟೇ ಹೋರಾಟವನ್ನು ಮಾಡಿದರೂ ಕೂಡ ನಿನ್ನ ಪಾಲಿನದ್ದು ಎಷ್ಟು ಎನ್ನುವುದನ್ನು ಆ ಭಗವಂತನು ಬರೆದಿರುತ್ತಾನೆ ಅಷ್ಟೇ. ಅದು ನಿನಗೆ ಎಷ್ಟು ಸಿಗಬೇಕೋ ಅಷ್ಟು ಮಾತ್ರ ಸಿಗುತ್ತದೆ. ಬೇಡ ಅಂದವರಿಗೆ ಭಾರ ಆಗುವ ಬದಲು ಬೇಕು ಅಂದವರಿಗೆ ಬೆಳಕಾಗೂ ಸಾಕು. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ, ಅದು ಒಳ್ಳೆಯದಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಕೂಡ ಏನು ಬಗೆಯದೆ ಸುಮ್ಮನಿದ್ದು ಕಾದು ನೋಡಬೇಕಷ್ಟೇ. ನಂಬಿದ ಕೈಗಳೆಲ್ಲ ಕೈ ಬಿಟ್ಟಾಗಲೇ ತಿಳಿಯುವುದು ಕಾಣದ ಕೈ ನಮ್ಮನ್ನ ಕೈ ಹಿಡಿಯುವುದು ಎಂದು. ನಾವು ಯಾರಿಗೆ ಏನು ಕೊಡುತ್ತೇವೋ ಅದೇ ಒಟ್ಟಾಗಿ ಹಿಂತಿರುಗಿ ಬದಲಾಗಿ ಬರುತ್ತದೆ. ನಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ಎಂದಿಗೂ ಕೂಡ ವಾದ ಮಾಡಬೇಡಿ. ಅವರು ನಿಮ್ಮ ಅಭಿಪ್ರಾಯ ಒಪ್ಪುವುದಿಲ್ಲ. ಅವರ ನಿಲುವನ್ನು ಬದಲಾಯಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುವುದು ಖಚಿತ. ಸಾಧನೆ ಮಾಡಬೇಕು ಅನ್ನೋದು ಏನೂ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ಬಡತನ ಶಾಶ್ವತವಲ್ಲ, ಸಿರಿತನ ಶಾಶ್ವತವಲ್ಲ, ನಿನ್ನಲ್ಲಿರುವಂತಹ ಒಳ್ಳೆಯ ಗುಣವೇ ಶಾಶ್ವತವಾಗಿರುತ್ತದೆ. ವೈರಿಯನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾದ ಅಗತ್ಯ ಇಲ್ಲ, ಬದಲಾಗಿ ನಮ್ಮ ತಲೆಯಿಂದ ಅವನನ್ನು ತೆಗೆದರೆ ಸಾಕು. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುತ್ತಿರುವ ಕುದುರೆಯ ಫೋಟೋವನ್ನು ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ಥರ ಓಡಬೇಕು, ದುಡಿಯಬೇಕು. ಧರ್ಮದ ಹಾದಿಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರುವುದಿಲ್ಲ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಇರುತ್ತದೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಅಕ್ಕಪಕ್ಕ 4 ಜನ ದಿಕ್ಕುಗಳನ್ನು ನೋಡುತ್ತಾರೆ, ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾರೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನು ಮರೆತು ಬಿಡುತ್ತಾರೆ. ಹೃದಯದಿಂದ ಸೋತವರ ಮುಂದೆ ಬುದ್ಧಿಯಿಂದ ಗೆದ್ದವರು ಏನೂ ಇಲ್ಲ ಈ ಪ್ರಪಂಚದಲ್ಲಿ. ನಂಬಿಕೆ ಎನ್ನುವ ಸೇತುವೆ ಕುಸಿದು ಬಿದ್ದ ಮೇಲೆ ಹೆಮ್ಮೆಗಳ ಮಳೆ ಎಷ್ಟೇ ಸುರಿದರೂ ಏನೂ ಪ್ರಯೋಜನವಿಲ್ಲ. ಯಾವಾಗ ನಾವು ಎಲ್ಲರನ್ನ ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆಗ ನಮಗೆ ಅರಿವಿಲ್ಲದೆ ನಾವು ಅವರ ಕೈಗೆ ಸವಾಗಿ ಬಿಡುತ್ತೇವೆ. ಯಾರನ್ನ ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು, ತುಂಬ ಕೀಳಾಗಿ ಕಾಣುತ್ತಾರೆ. ಇನ್ನು ಅರಿಯದೇ ಇರುವ ಜನರ ಚಿಂತೆ ಸಮಯವೇ ತಿಳಿಸುವುದು ನಿನ್ನ ಬೆಲೆ ಏನೆಂದು. ಎಲ್ಲೋ ಕರ್ಮಗಳ ಭಯವಿದೆ, ಇಲ್ಲದಿದ್ದರೆ ಗಂಗೆಯಲ್ಲಿ ಅಂತಹ ಜನ ಸಮೂಹ ಏಕೆ? ಧರ್ಮವನ್ನು ಅರ್ಥ ಮಾಡಿಕೊಳ್ಳುವನು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಪಾಪಗಳನ್ನು ಮಾಡುವುದು ನಮ್ಮ ಆಲೋಚನೆಗಳು, ಶರೀರವಲ್ಲ. ಆದರೆ ಗಂಗಾ ಕೇವಲ ಶರೀರವನ್ನು ಶುದ್ಧಿಗೊಳಿಸುತ್ತಾಳೆ ಹೊರತು ನಮ್ಮ ಆಲೋಚನೆಗಳನ್ನು ಅಲ್ಲ. ಗಡಿಯಾರಕ್ಕೆ ತುಕ್ಕು ಹಿಡಿಯಬಹುದು, ಆದರೆ ಸಮಯಕ್ಕಲ್ಲ. ದೇಹಕ್ಕೆ ಸುಕ್ಕುಗಟ್ಟಬಹುದು, ಆದರೆ ಮನಸ್ಸಿಗಲ್ಲ. ಈ ಕಾಲವೇ ವಿಚಿತ್ರ. ಕೆಲವು ಬಾರಿ ಸತ್ತು ಹೋದಂತಹ ಸಂಬಂಧಗಳಿಗೆ ಮರುಜನ್ಮ ನೀಡುತ್ತದೆ. ಕೆಲವೊಮ್ಮೆ ಸತ್ವ ಇರುವಂತಹ ಸಂಬಂಧಗಳನ್ನು ಸಪ್ಪೆ ಮಾಡಿಬಿಡುತ್ತದೆ. ತಾಳ್ಮೆ ಎನ್ನುವುದು ಕಹಿ ಎನಿಸಬಹುದು, ಆದರೆ ಅದರ ಪ್ರತಿಫಲ ಯಾವತ್ತಿಗೂ ಕೂಡ ಸಿಹಿಯಾಗೇ ಇರುತ್ತದೆ. ಬದುಕು ಯಾರಿಗೂ ಕೂಡ ಕಾಯುವುದಿಲ್ಲ, ಅದರೊಂದಿಗೆ ಓಡುವರಷ್ಟೇ ಗುರಿಯನ್ನು ಮುಟ್ಟಲು ಸಾಧ್ಯ. ನೀರಿನಲ್ಲಿ ದೋಣಿ ಇರಬಹುದು, ದೋಣಿಯಲ್ಲಿ ನೀರಿರಬಾರದು. ಹಾಗೆಯೇ ಬದುಕಿನಲ್ಲಿ ನೆನಪುಗಳು ಇರಬೇಕು, ನೆನಪುಗಳೇ ಜೀವನವಾಗಬಾರದು. ಕಣ್ಣಿಗೂ ಕಣ್ಣೀರಿಗೂ ಇರುವಂತಹ ವ್ಯತ್ಯಾಸ ಏನು ಗೊತ್ತಾ?
ಕಣ್ಣಿಗೆ ಹೊರಗಿನ ಪ್ರಪಂಚ ಗೊತ್ತು, ಕಣ್ಣೀರಿಗೆ ಒಳಗಿನ ನೋವು ಗೊತ್ತು. ಅವಶ್ಯಕತೆ ಮುಗಿದಾಗ ಆತ್ಮವೇ ನಮ್ಮನ್ನ ಬಿಟ್ಟು ಹೋಗುತ್ತದೆ. ಇನ್ನು ಮನುಷ್ಯರ ಯಾವ ಲೆಕ್ಕ? ವ್ಯಕ್ತಿಯನ್ನ ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವ ಸ್ನೇಹವೇ ಶಾಶ್ವತ. ನೋವನ್ನು ಮರೆತು ಬಿಡು, ಆದರೆ ಆ ನೋವಿನಿಂದ ಕಲಿತಂತಹ ಪಾಠವನ್ನು ಎಂದಿಗೂ ಕೂಡ ಮರೆಯಬೇಡ. ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.